ಹಾಯ್, ಎಲ್ಲರಿಗೂ ನಮಸ್ತೆ. A&K ಓಮ್ ಕಿಚನ್ಸ್ಗೆ ಸ್ವಾಗತ. ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ರೆಸಿಪಿ ಮಾಡ್ತಾಯಿದ್ದೀವಿ. ಅದು ಮಂಡ್ಯ ಸ್ಟೈಲ್ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀವಿ. ಇದು ಮುದ್ದೆಗೆ, ಚಪಾತಿಗೆ, ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ 2 ಈರುಳ್ಳಿ ತೊಗೋತಾ ಇದ್ದೀನಿ. ಇದನ್ನು ದಪ್ಪದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇದು ಕೆಂಪು ಖಾರ ಮಾಡೋದಕ್ಕೋಸ್ಕರ. ಫಸ್ಟು ನಮ್ಮೂರ ಕಡೆ ಎಲ್ಲ ಕೆಂಪು ಖಾರ ಮಾಡ್ಕೋತೀವಿ. ಅದಕ್ಕೆ ಕೆಂಪು ಖಾರಕ್ಕೆ ಮಟನ್ ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರೋ ಮಟನ್ ಸಾಂಬಾರು ಪುಡಿ. ಇದನ್ನು ರುಬ್ಕೋಬೇಕು ನುಣ್ಣಗೆ. 1 kg ಚಿಕನ್ ತೊಗೊಂಡಿದ್ದೀವಿ. ಉಪ್ಪು ಅರಿಶಿನ ಹಾಕಿ ತೊಳ್ಕೊಂಡಿದ್ದೀವಿ. ನೋಡಿ, ಖಾರನ ಪೇಸ್ಟ್ ಥರ ಆಡಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ 1 ಈರುಳ್ಳಿ ತೊಗೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಕಾಯಕ್ಕಿಟ್ಟಿದ್ದೀನಿ. ಪಾತ್ರೆ ಕಾದ ನಂತರ ಎಣ್ಣೆ ಹಾಕೋತಾ ಇದ್ದೀವಿ. ಎಣ್ಣೆನೂ ಕಾಯಬೇಕು. ಚಿಕನ್ ಕೂಡ ಎಣ್ಣೆ ಬಿಡುತ್ತೆ, ಅದಕ್ಕೋಸ್ಕರ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಉದ್ದುದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಕಟ್ ಮಾಡಿರೋ ಈರುಳ್ಳಿನ ಬ್ರೌನ್ ಕಲರ್ ಬರೋ ತನಕ ಹುರ್ಕೋಬೇಕು. ಅದಾದಮೇಲೆ ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ. 1 kg ಚಿಕನ್ ತಂದಿದ್ವಲ್ಲ, ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಚಿಕನ್ನು ಪಾತ್ರೆಗೆ ಕಚ್ಕೋತಾ ಇರುತ್ತೆ, ಆವಾಗ ಸ್ವಲ್ಪ ಉರಿನ ಕಡಿಮೆ ಮಾಡ್ಕೋಬೇಕು. ನೋಡಿ, ಕಚ್ಕೋತಿದೆ. ಅದಕ್ಕೆ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋತೀನಿ. ಯಾಕಂದರೆ ಪಾತ್ರೆ ಕಚ್ಕೋಬಾರ್ದು, ಚಿಕನ್ ಅಂಟ್ಕೋತಾ ಇರುತ್ತೆ. ಉಪ್ಪು ಹಾಕೋದ್ರಿಂದ ಸ್ವಲ್ಪ ಕಚ್ಕೊಳ್ಳಲ್ಲ ಚಿಕನ್ ಪಾತ್ರೆಗೆಲ್ಲ. ಚಿಕನ್ ಬೇಯೋ ತನಕ ಚೆನ್ನಾಗಿ ಹುರ್ಕೋಬೇಕು. ಇದು ನೀರಿನ ಅಂಶ ಇರುತ್ತೆ, ನೀರು ಅಂಶ ಎಲ್ಲ ಹೋಗಬೇಕು ಚಿಕನಲ್ಲಿ. ನೋಡಿ, ಬೇಯ್ತಾ ಇದೆ ಚಿಕನ್ನು. ಒಗ್ಗರಣೆ ಹಾಕಿರೋದ್ರಿಂದ ಇದರಲ್ಲೇ ಬೇಯ್ತಾ ಇರುತ್ತೆ. ನಾವೇನು ಇದ್ರ ಮೇಲೆ ಬೇಕಾದ್ರೆ ಪ್ಲೇಟೆಲ್ಲ ಮುಚ್ಚಿಟ್ರೆ ಅದೇ ಹಾವಿಗೆ ಬೇಯುತ್ತೆ ಚಿಕನ್ನು. ಚಿಕನ್ ಕೂಡ ನೀರು ಬಿಡ್ತಿದೆ. ಆ ನೀರು ಪೂರ್ತಿ ಖಾಲಿ ಆಗಬೇಕು. ಪೂರ್ತಿ ಆವಿ ಆದಮೇಲೆ ಮಸಾಲೆ ಎಲ್ಲ ಹಾಕ್ಕೊಳ್ಳೋದು ನಾವು. ನೋಡಿ, ಆ ನೀರಲ್ಲೇ ಚಿಕನ್ ಬೇಯ್ತಾ ಇದೆ. ಚೆನ್ನಾಗಿ ಚಿಕನ್ ಬೇಯಲಿ ಮತ್ತು ಹಸಿ ವಾಸನೆ ಕೂಡ ಹೋಗಬೇಕು. ಚಿಕನ್ ಬೇಯ್ತಾ ಇದೆ. ನಾವಿವಾಗ ಇದಕ್ಕೆ ಕೆಂಪು ಖಾರನ ಮಿಕ್ಸ್ ಮಾಡ್ಕೋಬೇಕು. ಆಡಿಸಿಟ್ಕೊಂಡಿರೋ ಕೆಂಪು ಖಾರನ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೆಂಪು ಖಾರ, ಚಿಕನ್ ಬೆಂದಿರೋದು, ಕೆಂಪು ಖಾರ ಮಿಕ್ಸ್ ಆದಮೇಲೆ ಆ ಚಿಕನ್ ಟೇಸ್ಟ್ ಮಾಡಿದ್ರೇ ಒಂಥರ ತುಂಬ ಚೆನ್ನಾಗಿರುತ್ತೆ. ನೋಡಿ, ಕೆಂಪು ಖಾರ ಹಾಕಿ ತಿರ್ಗಿಸ್ಕೊತಾ ಇದ್ದೀನಿ. ಚೆನ್ನಾಗಿ ತಿರ್ಗಿಸ್ಕೊಳ್ಳಿ. ಇದು ಕೆಂಪು ಖಾರನೂ ಕೂಡ ಹಸಿ ವಾಸನೆ ಹೋಗಬೇಕು. ಆ ಖಾರ ಎಲ್ಲ ಚಿಕನ್ಗೆ ಹಿಡ್ಕೊಳ್ಳುತ್ತೆ. ಹಿಡಿಬೇಕು ಕೂಡ ಚಿಕನ್ನು ಫುಲ್ಲು. ಆ ಕೆಂಪು ಖಾರದಲ್ಲಿ ಹಿಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಕೆಂಪು ಖಾರದಲ್ಲಿ ಚಿಕನ್ ಬೇಯಬೇಕು.
ಇದು ಬೇಯ್ತಾ ಇರುತ್ತೆ, ಆವಾಗ ನಾವು ಇನ್ನೊಂದು ಮಸಾಲೆನ ಆ್ಯಡ್ ಮಾಡ್ಕೋತೀವಿ. ಇದನ್ನು ಬೇಯಕ್ಕೆ ಬಿಟ್ಟು ಗ್ರೀನ್ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಅರ್ಧ ತೆಂಗಿನ ತುರಿ ತೊಗೊಂಡಿದ್ದೀನಿ. ಚಿಕ್ಕ ಹೋಳಿರುತ್ತಲ್ಲ ಅದನ್ನೇ ಸಾಕು. ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಸ್ವಲ್ಪ ಮೆಣಸು, 1 ಟೊಮೊಟೊ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ಎಲ್ಲದನ್ನು ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ನುಣ್ಣಗೆ ರುಬ್ಕೋತೀನಿ. ನೋಡಿ, ಎಲ್ಲದು ಹಾಕ್ಕೊಂಡ್ಮೇಲೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಆಡಿಸಿಟ್ಕೊಂಡಿದ್ದೀನಿ. ಈ ಕಡೆ ಚಿಕನ್ ಕೂಡ ಬೇಯ್ತಾ ಇದೆ ಕೆಂಪು ಖಾರದಲ್ಲಿ. ಇವಾಗ ನಾವು ಆಡಿಸ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕೋಬೇಕು. ಅದಕ್ಕೆ ಚಿಕನ್ ಬೆಂದಿದೆಯಾ ನೋಡ್ಕೊತಾ ಇದ್ದೀನಿ. ಇವಾಗ ನಾವು ಇದಕ್ಕೆ ಗ್ರೀನ್ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಡಿಸಿಟ್ಕೊಂಡಿದ್ದೀನಲ್ಲ, ಆ ಗ್ರೀನ್ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನ ಹಾಕಿ ಚೆನ್ನಾಗಿ ತಿರುಗಿಸಿ ಹಸಿ ವಾಸನೆ ಹೋಗೋ ತನಕ ತಿರುಗಿಸ್ಕೋಬೇಕು. ಗಟ್ಟಿ ಬೇಕಿರೋರು ಇದೇ ಥರ ಇರಲಿ, ಇಲ್ಲ ನೀರು ಥರ ಬೇಕು ಸಾಂಬಾರು ಅನ್ನೋರು ನೀರನ್ನ ಆ್ಯಡ್ ಮಾಡ್ಕೋಬೋದು. ನಾನು ಕೂಡ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಕಾಯೆಲ್ಲ ಹಾಕಿರೋದ್ರಿಂದ ಇನ್ನೂ ಸಾಂಬಾರು ತೆಳು ಬೇಕು ಅಂದ್ರೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ಗ್ರೀನ್ ಮಸಾಲೆನ ಆ್ಯಡ್ ಮಾಡ್ಕೊಂಡ್ಮೇಲೆ ಈ ಥರ ಆಗಿದೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಚಿಕನ್ ಬೇಯುವಾಗಲೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗಲೂ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಇವಾಗ ಇದನ್ನು ಮುಚ್ಚಿ ಒಂದು 10 ನಿಮಿಷ ಬೇಯಕ್ಕೆ ಬಿಡೋಣ. ನೋಡಿ, ಬೇಯ್ತಾ ಇದೆ ಚಿಕನ್ನು. ಬೆಂದಿದೆನೂ ಕೂಡ, ಬೆಂದಿದೆ, ಚಿಕನ್ ಬೆಂದಿದೆ. ಸ್ಮೆಲ್ಲೇ ತುಂಬ ಚೆನ್ನಾಗಿ ಬರ್ತಿದೆ. ನಾವಿವಾಗ ಇದಕ್ಕೆ ಚಾಕುನ ಕಾಯಿಸಿ, ಚಾಕು ಅಥವಾ ಕುಡ್ಲು ಏನಾದರೂ ಕಾಯಿಸಿ ಚಿಕನ್ ಒಳಗಡೆ ಹಾಕ್ತೀವಿ, ಸಾಂಬಾರು ಒಳಗಡೆ. ಯಾಕಂದರೆ ನಾವು ಆಚೆಯಿಂದ ಚಿಕನ್ ತೊಗೊಬರೋದ್ರಿಂದ ದೃಷ್ಟಿ ಆಗಿರುತ್ತೆ ಅಂತ. ಇದು ನಮ್ಮ ಮನೇಲಿ ಕಂಪಲ್ಸರಿ ಹಾಕ್ತಾರೆ, ಅದಕ್ಕೋಸ್ಕರ ನಾವು ನಮ್ಮಮ್ಮ ಮಾಡೋದು ನೋಡ್ಕೊಂಡು ಹಾಕ್ತಾಯಿದ್ದೀವಿ. ಇದನ್ನೇ ಸಾಂಬಾರಿಗೆ ಇಳಿ ತೆಗಿಯೋದು ಅಂತಲೂ ಅಂತಾರೆ. ನೋಡಿ, ಸಾಂಬಾರು ಆಗಿದೆ. ಕೊನೆಯದಾಗಿ ಕುಡ್ಲು ಕೂಡ ಹಚ್ಚಿ ರೆಡಿ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊತಿದ್ದೀನಿ. ನೋಡಿ, ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಕುಡ್ಲನ್ನ ಯಾಕೆ ಹಚ್ತೀವಿ ಅಂತ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.